ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಅಂತೂ ಇಂತೂ ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಬೋರ್ಡ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಇದೀಗ ಇದು ಒಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್. ಯಾರೆಲ್ಲ ಮಾರ್ಚ್ ಏಪ್ರಿಲ್ 2023ರ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯನ್ನು ಬರೆದಿದ್ರಲ್ಲ, ಅವರ ಒಂದು ರಿಸಲ್ಟನ್ನು ಮಂಡಳಿಯವರು ಪ್ರಕಟವನ್ನು ಮಾಡೋರಿದ್ದಾರೆ. ಅದಕ್ಕಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ ತಾವು ನೋಡ್ಬೋದು ಪತ್ರಿಕಾ ಪ್ರಕಟಣೆ. ಮಾರ್ಚ್ 2023ರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯನ್ನು ದಿನಾಂಕ 31/3/2023ರಿಂದ 15/4/2023ರವರೆಗೆ ನಡೆಸಿದ್ದರು. ಸೊ ಇವಾಗ ಅದರ ಪರೀಕ್ಷಾ ಫಲಿತಾಂಶವನ್ನು 8/5/2023 ಬೆಳಿಗ್ಗೆ 10 ಗಂಟೆಗೆ ಈ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಸುದ್ದಿಗೋಷ್ಠಿ ಇದೆ. ಸೊ 11 ಗಂಟೆಯ ನಂತರ KRResults.nic.in ದಲ್ಲಿ ಸೊ ರಿಸಲ್ಟನ್ನು ಏನು ಮಾಡ್ತಾರಪ್ಪ ಅಂದರೆ ಪಬ್ಲಿಷನ್ನು ಮಾಡ್ತಾರೆ ಅಂತಕ್ಕಂಥದ್ದು ಬೋರ್ಡ್ದವರ ಒಂದು ಪತ್ರಿಕಾ ಪ್ರಕಟಣೆ ಇದೆ. ಭಾಳ ಜನ ಸ್ಟೂಡೆಂಟ್ಸ್ಗಳು ಎಕ್ಸೈಟ್ ಆಗಿದ್ದರು, ಯಾಕೆಂದರೆ ಫಸ್ಟಿಗೆ ನಾವು ಹಾಕಿದ್ದೀವಿ 8ಕ್ಕೆ ಬರುತ್ತೆ ಅಂತ. ತದನಂತರ ಮತ್ತೆ 9, 11, 12 ಅಂತಲೂ ಕೂಡ ಹೇಳಿದರು. ಸೊ ರಿಸಲ್ಟ್ ಹೇಗೆ ಪಡಿಬೇಕು ಅನ್ನೋದನ್ನು ಕುರಿತು ಒಂದು ವಿಡಿಯೋ ಇದೆ. ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ತಾವು ಈಸಿಯಾಗಿ KRResults.nic.in ನಲ್ಲಿ ಹೋಗಿ ತಮ್ಮ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನು ಪಡೆದುಕೊಳ್ಬೋದು. ಸೊ ಅಂತೂ ಯಾರೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಒಂದು ನಿರೀಕ್ಷೆಯನ್ನು ಇತ್ತಲ್ಲ, ನಿಮ್ಮ ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು ಖಂಡಿತವಾಗಿ ಸೋಮವಾರ 8 ಮೇ 2023 11 ಗಂಟೆಯ ನಂತರ ಸೊ KRResults.nic.in ಜಾಲತಾಣದಲ್ಲಿ ಲಭ್ಯವಾಗ್ತದೆ. ಶಾಲೆಯಲ್ಲಿ ಬಹುಶಃ ಸಂಜೆ ಅಂದರೆ ಸಾಯಂಕಾಲ 3 ಗಂಟೆಯ ನಂತರ ಅದನ್ನು ಪ್ರಕಟವನ್ನು ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮಂಡಳಿಯವರು ನಿರ್ಧಾರವನ್ನು ಮಾಡ್ಬೋದು. ಅಂತೂ ಇಂತೂ ನೋಡೋಣ, ಯಾರೆಲ್ಲ ಕೂಡ ವಿದ್ಯಾರ್ಥಿಗಳು ಪರೀಕ್ಷೆನ ಬರಿತಾ ಇದ್ರಿ ನಿಮ್ಮೆಲ್ಲ ರಿಸಲ್ಟ್ ಕೂಡ ಚೆನ್ನಾಗಿ ಆಗ್ತದೆ. ಸೊ ಹೋಪ್ ಚೆನ್ನಾಗಿ ಇಟ್ಕೊಳ್ರಿ, ನಿಮ್ಮ ರಿಸಲ್ಟು ಕೂಡ ಚೆನ್ನಾಗಿ ಬರ್ತದೆ. ಯಾಕಂದರೆ ಅಪಿಯರನ್ನು ಮಾಡಿದ್ದೀರಿ ಅಂತಂದರೆ ಸೊ ರಿಸಲ್ಟನ್ನು ಕೂಡ ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಅಕ್ಸೆಪ್ಟ್ ಮಾಡಲೇಬೇಕಾಗ್ತದೆ, ಸ್ವೀಕರಿಸಲೇಬೇಕಾಗ್ತದೆ. ಸೊ ನೋಡುವ, ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.